ಸ್ನೇಹಿತರೆ, ಈ ಜಗತ್ತಿನಲ್ಲಿ ಬರುವಾಗ ಯಾರೂ ಹೆಸರನ್ನು ತರೋದಿಲ್ಲ. ಹೋಗುವಾಗ ಅದನ್ನ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಆದರೆ ಬಂದು ಹೋಗುವ ನಡುವಿನ ಈ ಪುಟ್ಟ ಜೀವನದಲ್ಲಿ ತನ್ನ ಹೆಸರನ್ನು ಕೋಟಿ ಕೋಟಿ ಜನರ ಹೃದಯದಲ್ಲಿ ಅಚ್ಚೊತ್ತಿ ಹೋಗುವವರು ಕೆಲವೇ ಕೆಲವರು ಮಾತ್ರ. ಅಂಥವರಲ್ಲಿ ಅಗ್ರಗಣ್ಯರು ನಮ್ಮೆಲ್ಲರ ಪ್ರೀತಿಯ ಪರಮಾತ್ಮ, ಕರುನಾಡಿನ ರಾಜಕುಮಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಅಪ್ಪು ಅಂದ್ರೆ ಬರೀ ಹೆಸರಲ್ಲ, ಅದೊಂದು ನಗು. ಅಪ್ಪು ಅಂದ್ರೆ ಬರೀ ನಟನಲ್ಲ, ಅದೊಂದು ಶಕ್ತಿ. ಅವರು ದೈಹಿಕವಾಗಿ ನಮ್ಮನ್ನು ಅಗಲಿರಬಹುದು, ಆದರೆ ಅವರ ನೆನಪುಗಳು ಗಾಳಿಯಂತೆ ಶಾಶ್ವತ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಆ ದಿವ್ಯಚೇತನದ ಜೀವನದ ಸುಂದರ ಪುಟಗಳನ್ನು ಮತ್ತೊಮ್ಮೆ ತಿರುವಿ ಹಾಕೋಣ. ಅದು 1975ನೇ ಇಸವಿ ಮಾರ್ಚ್ 17ರ ಶುಭ ದಿನ. ಮದ್ರಾಸ್ನಲ್ಲಿದ್ದ ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಕಾರಣ, ಆ ದಂಪತಿಗೆ 5ನೇ ಮಗು, ಕಿರಿಯ ಮಗನ ಆಗಮನವಾಗಿತ್ತು. ಅಂದು ತೊಟ್ಟಿಲಲ್ಲಿ ನಗುತ್ತಿದ್ದ ಆ ಮಗುವೆ ಮುಂದೆ ಪವರ್ ಸ್ಟಾರ್ ಆಗುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಮನೆಯಲ್ಲಿ ಎಲ್ಲರಿಗೂ ಮುದ್ದಿನ ಮಗುವಾಗಿದ್ದ ಇವರಿಗೆ ಲೋಹಿತ್ ಎಂದು ಹೆಸರಿಟ್ಟರು. ಅಪ್ಪಾಜಿ ಮತ್ತು ಅಮ್ಮಾಜಿಯ ಪ್ರೀತಿಯಲ್ಲಿ ಬೆಳೆದ ಲೋಹಿತ್ ಹುಟ್ಟುತ್ತಲೇ ಕಲೆ ಎನ್ನುವ ದೈವದತ್ತ ವರವನ್ನು ಪಡೆದಿದ್ದರು. ಕೇವಲ 6 ತಿಂಗಳ ಮಗುವಾಗಿದ್ದಾಗ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಅಪ್ಪಾಜಿ ಜೊತೆ ಕಾಣಿಸಿಕೊಂಡರು. ನಂತರ ವಸಂತಗೀತ, ಚಲಿಸುವ ಮೋಡಗಳು, 2 ನಕ್ಷತ್ರಗಳು, ಹೀಗೆ ಸಾಲು ಸಾಲು ಸಿನಿಮಾಗಳು. ಆದರೆ ಇಡೀ ಭಾರತವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ್ದು 1985ರಲ್ಲಿ ತೆರೆಕಂಡ ಬೆಟ್ಟದ ಹೂವು. ಆ ಚಿತ್ರದಲ್ಲಿನ ರಾಮುವಿನ ಪಾತ್ರ, ಆ ಮುಗ್ಧತೆ, ಆ ಕಣ್ಣಿನ ಹೊಳಪು ನೋಡಿ ಜೂರಿಗಳೇ ಬೆರಗಾದರು. ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರ ಪ್ರಶಸ್ತಿಯ ಗರಿ ಇವರ ಮುಡಿಗೇರಿತು. ಮಾಸ್ಟರ್ ಲೋಹಿತ್ ಆಗಿ 14ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಬಾಲನಟನಾಗಿಯೇ ದೊಡ್ಡ ಸ್ಟಾರ್ ಆದರು. ಬಾಲನಟನಾಗಿ ಮಿಂಚಿದ ನಂತರ ವಿದ್ಯಾಭ್ಯಾಸಕ್ಕಾಗಿ ಕೆಲಕಾಲ ಸಿನಿಮಾದಿಂದ ದೂರವಿದ್ದರು. ಆದರೆ ರಕ್ತದಲ್ಲೇ ನಟನೆ ಇರುವಾಗ ಸುಮ್ಮನಿರಲು ಸಾಧ್ಯವೇ? 2002ರಲ್ಲಿ ಪುರಿ ಜಗನ್ನಾಥ್ ನಿರ್ದೇಶನದ ಅಪ್ಪು ಚಿತ್ರದ ಮೂಲಕ ನಾಯಕ ನಟನಾಗಿ ಅದ್ಧೂರಿ ಎಂಟ್ರಿ ಕೊಟ್ಟರು. ಮೊದಲ ಸಿನಿಮಾದಲ್ಲೇ ಅಪ್ಪು ಹಾಕಿದ ಸ್ಟೆಪ್ಸ್, ಮಾಡಿದ ಫೈಟ್ಸ್ ನೋಡಿ ಅಭಿಮಾನಿಗಳು ಫಿದಾ ಆದರು. ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಥಿಯೇಟರ್ಗಳಲ್ಲಿ 100 ದಿನಗಳ ಹಬ್ಬ ನಡೆಯಿತು. ಅಲ್ಲಿಂದ ಮುಂದೆ ಅಪ್ಪು ಹಿಂತಿರುಗಿ ನೋಡಲೇ ಇಲ್ಲ. ಅಭಿ ಚಿತ್ರದಲ್ಲಿ ಲವರ್ ಬಾಯ್ ಆದರು. ಅರಸು ಮತ್ತು ಮಿಲನ ಚಿತ್ರಗಳಲ್ಲಿ ಕ್ಲಾಸ್ ಮತ್ತು ಮಾಸ್ ಎರಡನ್ನೂ ಬೆರೆಸಿಗೆದ್ದರು. 2010ರಲ್ಲಿ ಬಂದ ಜಾಕಿ ಸಿನಿಮಾ ಯುವಕರ ಪಾಲಿಗೆ ಟ್ರೆಂಡ್ ಸೆಟ್ ಮಾಡಿತು. ಆ ನಂತರ ಬಂದ ಪರಮಾತ್ಮ, ಅಣ್ಣಾ ಬಾಂಡ್, ಹುಡುಗರು, ರಣವಿಕ್ರಮ, ಪ್ರತಿಯೊಂದು ಸಿನಿಮಾವೂ ವಿಭಿನ್ನ. ಇನ್ನು 2017ರಲ್ಲಿ ಬಂದ ರಾಜಕುಮಾರ ಸಿನಿಮಾ ಬಗ್ಗೆ ಹೇಳಲೇಬೇಕು. ಆ ಸಿನಿಮಾ ಬರೀ ಮನರಂಜನೆ ನೀಡಲಿಲ್ಲ, ತಂದೆ ತಾಯಿಯ ಮೌಲ್ಯವನ್ನು ಕಲಿಸಿತು. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಹೆಗ್ಗಳಿಕೆ ಈ ಚಿತ್ರದ್ದು. ಅಪ್ಪು ಕೇವಲ ತೆರೆಯ ಮೇಲೆ ಮಾತ್ರ ಹೀರೋ ಆಗಿರಲಿಲ್ಲ, ಅವರ ಕಂಠಸಿರಿ ಕೂಡ ಅದ್ಭುತವಾಗಿತ್ತು. ಬಾಲ್ಯದಲ್ಲಿ ಕಾಣದಂತೆ ಮಾಯವಾದನು ಎಂದು ಹಾಡಿ ಜನಮನ ಗೆದ್ದಿದ್ದ ಅಪ್ಪು ದೊಡ್ಡವರಾದ ಮೇಲೂ 100 ಹಾಡುಗಳನ್ನು ಹಾಡಿದರು. ತಮ್ಮ ಸಿನಿಮಾಗಳಿಗೆ ಮಾತ್ರವಲ್ಲದೆ ಹೊಸಬರ ಸಿನಿಮಾಗಳಿಗೂ ಹಾಡಿ ಪ್ರೋತ್ಸಾಹ ನೀಡಿದರು. ಇನ್ನು ಕಿರುತೆರೆಯಲ್ಲೂ ಅಪ್ಪು ಮ್ಯಾಜಿಕ್ ನಡೆಯಿತು. ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ಬಂದಾಗ ಅವರು ಜನಸಾಮಾನ್ಯರ ಜೊತೆ ಬೆರೆತ ರೀತಿ ಕಂಡು ಇಡೀ ಕರ್ನಾಟಕವೇ ಮೂಕವಿಸ್ಮಿತವಾಯಿತು. ಎದುರಿಗೆ ಕುಳಿತ ಸ್ಪರ್ಧಿ ಸೋತಾಗ ಅವರಿಗೆ ಧೈರ್ಯ ತುಂಬಿ, ಗೆದ್ದಾಗ ಮಕ್ಕಳಂತೆ ಕುಣಿದು ಸಂಭ್ರಮಿಸುತ್ತಿದ್ದ ಅಪ್ಪು ಅವರ ವ್ಯಕ್ತಿತ್ವದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ದೊಡ್ಮನೆ ಹುಡುಗನಾಗಿದ್ದರೂ, ಸೂಪರ್ ಸ್ಟಾರ್ ಆಗಿದ್ದರೂ ಅವರಲ್ಲಿ ಅಹಂಕಾರ ಎನ್ನುವುದು ಸಾಸಿವೆ ಕಾಳಿನಷ್ಟು ಇರಲಿಲ್ಲ. ಅವರು ಯಾರನ್ನೇ ಭೇಟಿಯಾಗಲಿ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ ಎದ್ದು ನಿಂತು ಕೈ ಮುಗಿದು ಸ್ವಾಗತಿಸುತ್ತಿದ್ದರು. ಶೂಟಿಂಗ್ ಸೆಟ್ನಲ್ಲಿ ಲೈಟ್ ಬಾಯ್ ಜೊತೆಗೂ ಕುಳಿತು ಊಟ ಮಾಡುತ್ತಿದ್ದರು. ಅವರು ಅಪ್ಪಟ ಫಿಟ್ನೆಸ್ ಪ್ರೇಮಿಯಾಗಿದ್ದರು. ಪ್ರತಿದಿನ ಜಿಮ್, ವರ್ಕೌಟ್, ಸೈಕ್ಲಿಂಗ್ ಮಾಡುವುದು ಅವರ ಹವ್ಯಾಸವಾಗಿತ್ತು. ಅವರು ಫಿಟ್ನೆಸ್ ಮೂಲಕವೇ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯಾಗಿದ್ದರು. ಕುಟುಂಬದ ಜೊತೆ ಕಾಲ ಕಳೆಯುವುದು, ಮಕ್ಕಳೊಂದಿಗೆ ಆಟವಾಡುವುದು ಅವರಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿತ್ತು. ಇದು ಅಪ್ಪು ಜೀವನದ ಅತಿ ಮುಖ್ಯವಾದ ಭಾಗ. ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಎಂಬ ಮಾತನ್ನು ಚಾಚೂ ತಪ್ಪದೆ ಪಾಲಿಸಿದ ಮಹಾನ್ ವ್ಯಕ್ತಿಯಿವರು. ಮೈಸೂರಿನ ಶಕ್ತಿಧಾಮದ ಮೂಲಕ ಸಾವಿರಾರು ನಿರ್ಗತಿಕ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ, ತಂದೆಯಾಗಿ ಆಸರೆ ನೀಡಿದರು. ಎಷ್ಟೋ ಬಡ ವಿದ್ಯಾರ್ಥಿಗಳ ಕಾಲೇಜ್ ಫೀಸ್ ಕಟ್ಟಿದರು. 26 ಅನಾಥಾಶ್ರಮಗಳು, 19 ಗೋಶಾಲೆಗಳು, 45 ಉಚಿತ ಶಾಲೆಗಳು, ಹೀಗೆ ಇವರು ಮಾಡಿದ ದಾನಧರ್ಮಕ್ಕೆ ಲೆಕ್ಕವೇ ಇಲ್ಲ. ಆದರೆ ಆಶ್ಚರ್ಯವೇನೆಂದರೆ, ಅವರು ಬದುಕಿದ್ದಾಗ ಈ ಯಾವ ವಿಷಯವನ್ನು ಯಾರ ಮುಂದೆಯೂ ಹೇಳಿಕೊಂಡಿರಲಿಲ್ಲ. ಇಂತಹ ನಿಸ್ವಾರ್ಥ ಸೇವಕನನ್ನು ನೋಡುವುದು ಕಷ್ಟ. ವಿಧಿಯಾಟ ಎಷ್ಟು ಕ್ರೂರ ಅಲ್ವಾ? ಅಕ್ಟೋಬರ್ 29, 2021 ಶುಕ್ರವಾರ
ಕರುನಾಡಿನ ಪಾಲಿಗೆ ಕತ್ತಲು ಆವರಿಸಿದ ದಿನ. ಯಾವಾಗಲೂ ನಗುತ್ತಾ ಲವಲವಿಕೆಯಿಂದ ಇರುತ್ತಿದ್ದ ಅಪ್ಪು ಅಂದು ಬೆಳಗ್ಗೆ ಜಿಮ್ ಮುಗಿಸಿದ ನಂತರ ತೀವ್ರ ಹೃದಯಾಘಾತಕ್ಕೆ ಒಳಗಾದರು. ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ವೈದ್ಯರ ಪ್ರಯತ್ನ ಫಲಿಸಲಿಲ್ಲ. ಕೇವಲ 46ನೇ ವಯಸ್ಸಿನಲ್ಲಿ ಆ ನಗುಮುಖ ಶಾಶ್ವತವಾಗಿ ಮಾಯವಾಯಿತು. ಆ ಸುದ್ದಿ ಕೇಳಿ ಇಡೀ ಕರ್ನಾಟಕವೇ ಸ್ತಬ್ಧವಾಯಿತು. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಸಾಗರೋಪಾದಿಯಲ್ಲಿ ಜನ ಹರಿದು ಬಂದರು. ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಲ್ಲೂ ನೀರು ತುಂಬಿತ್ತು. ಅಪ್ಪಾಜಿ ಮತ್ತು ಅಮ್ಮಾಜಿಯ ಸಮಾಧಿಯ ಪಕ್ಕದಲ್ಲೇ ಅಪ್ಪು ಮಗುವಿನಂತೆ ಮಲಗಿದರು. ಅಪ್ಪು ಹೋದ ನಂತರ ಬಿಡುಗಡೆಯಾದ ಜೇಮ್ಸ್ ಸಿನಿಮಾವನ್ನು ಅಭಿಮಾನಿಗಳು ಕಣ್ಣೀರು ಹಾಕುತ್ತಲೇ ನೋಡಿದರು. ಆದರೆ ಅಪ್ಪು ಅವರ ನಿಜವಾದ ಕನಸು ಗಂಧದ ಗುಡಿ. ಕರ್ನಾಟಕದ ಕಾಡು, ಪ್ರಕೃತಿ ಮತ್ತು ಪ್ರಾಣಿಗಳನ್ನು ಜಗತ್ತಿಗೆ ತೋರಿಸಬೇಕು ಎಂದು ಅವರು ಮಾಡಿದ ಸಾಕ್ಷ್ಯಚಿತ್ರವಿದು. ಅದರಲ್ಲಿ ಅಪ್ಪು ಸ್ಟಾರ್ ಆಗಿ ಕಾಣಿಸಿಕೊಂಡಲಿಲ್ಲ, ಮಣ್ಣಿನ ಮಗನಾಗಿ ಕಾಣಿಸಿಕೊಂಡರು. ಪ್ರಕೃತಿಯ ಮಡಿಲಲ್ಲಿ ಅಪ್ಪು ಲೀನವಾದರು. ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಇಂದು ನಮ್ಮೊಂದಿಗೆ ಇಲ್ಲದಿರಬಹುದು, ಆದರೆ ಅವರು ನೇತ್ರದಾನದ ಮೂಲಕ 4 ಜನರಿಗೆ ದೃಷ್ಟಿ ನೀಡಿ ಇಂದಿಗೂ ಜಗತ್ತನ್ನು ನೋಡುತ್ತಿದ್ದಾರೆ. ಅವರು ಹಾಕಿಕೊಟ್ಟ ದಾರಿ, ಅವರು ತೋರಿದ ಮಾನವೀಯತೆ ಮತ್ತು ಆ ಅಜರಾಮರ ನಗು ಕನ್ನಡಿಗರ ಮನಸ್ಸಿನಲ್ಲಿ ಸೂರ್ಯ ಚಂದ್ರರಿರುವವರೆಗೂ ಶಾಶ್ವತ. ಒಳ್ಳೆಯತನಕ್ಕೆ ಸಾವಿಲ್ಲ, ಅಪ್ಪು ಎಂದಿಗೂ ಅಮರ. ನೀವು ಅಪ್ಪು ಅವರ ನಿಜವಾದ ಅಭಿಮಾನಿಯಾಗಿದ್ದರೆ ಅವರಂತೆ ಯಾರಿಗಾದರೂ ಸಹಾಯ ಮಾಡಿ. ಅದೇ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ. ಧನ್ಯವಾದಗಳು.